ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಹೊಸ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಏನು ವ್ಲಾಗು ಅಂದರೆ, ಆಲ್ರೆಡಿ ಇದ್ರಲ್ಲಿ ನೋಡಿರ್ತೀರ ತಮ್ಮನೇಲಿ, ಹೊಸಕೋಟೆ ಬಿರಿಯಾನಿ ಕಡೆಗೆ ಹೋಗ್ತಾಯಿದ್ದೀನಿ. ಹೊಸಕೋಟೆ ದಮ್ ಬಿರಿಯಾನಿ, ಬೆಳಗ್ಗೆ ಬಿರಿಯಾನಿ ತಿನ್ನೋಣ ಅಂತ ಹೋಗ್ತಾಯಿದ್ದೀನಿ. ಹೊಸಕೋಟೆಯಲ್ಲಿ ನಿಮಗೆ ಗೊತ್ತಿರ್ಬೋದು, ಟೋಟಲ್ಲು ಲೈಕ್ ಇವಾಗ ತುಂಬ ಫೇಮಸ್ ಆಗಿರೋ 4 ಬಿರಿಯಾನಿ ಶಾಪ್ಸ್ ಇದೆ. ಮನೀಸ್ ದಮ್ ಬಿರಿಯಾನಿ, ಆನಂದ್ ದಮ್ ಬಿರಿಯಾನಿ, ಆಮೇಲೆ ಅಕ್ಷಯ್ ದಮ್ ಬಿರಿಯಾನಿ ಮತ್ತು ರಾಜ್ ದಮ್ ಬಿರಿಯಾನಿ. ಸೊ ಈ 4ಅಲ್ಲಿ ನನ್ನ ಫೇವ್ರೇಟ್ ಯಾವುದಪ್ಪ ಅಂತ ಅಂದರೆ ಮನೀಸ್ ದಮ್ ಬಿರಿಯಾನಿ. ಸೊ ಇದು ಲೈಕ್ ಹೊಸಕೋಟೆಯಿಂದ ಸ್ವಲ್ಪ ಲೈಕ್ ಇವಾಗ ಅಕ್ಷಯ್ ರಾಜು ನಿಮಗೆ ಟೋಲ್ ಗೇಟ್ ಹತ್ರ ಸಿಗುತ್ತೆ. ಬೆಂಗಳೂರಿಂದ ಕ್ಯಾಲ್ಪುರಂ ಮೇಲೆ ಹೋಗ್ತಾಯಿದ್ರೆ ಸೊ ಟೋಲ್ ಗೇಟ್ ಸಿಗುತ್ತಲ್ಲ, ಟೋಲ್ ಗೇಟಿಂದ ಸ್ವಲ್ಪ ಮುಂದೆನೇ ನಿಮಗೆ ಫಸ್ಟ್ ಅಕ್ಷಯ್ ಬರುತ್ತೆ, ಆಮೇಲೆ ರಾಜ್ ಬರುತ್ತೆ. ಸೊ ಹೊಸಕೋಟೆ ಬಸ್ ಸ್ಟ್ಯಾಂಡ್ ಹತ್ರ, ಸ್ಟೇಡಿಯಂ ಹತ್ರ ಆನಂದ್ ದಮ್ ಬಿರಿಯಾನಿ ಬರುತ್ತೆ. ಅದಕ್ಕಿಂತ ಸ್ವಲ್ಪ ಮುಂದೆ ಅಲ್ಲಿಂದ ಒಂದು 2-3 ಕಿಲೋಮೀಟರು ಈ ಮನೀಸ್ ದಮ್ ಬಿರಿಯಾನಿ ಬರುತ್ತೆ. ಸೊ ಮನೀಸ್ ದಮ್ ಬಿರಿಯಾನಿಯಲ್ಲಿ ಬಿರಿಯಾನಿ ತಿನ್ನೋಣ ಅಂದ್ಬಿಟ್ಟು ಬೆಳಗ್ಗೆನೇ ಹೋಗ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಚಳಿ ಇದೆ. ನಾನು ರೈಡಿಂಗ್ ಜಾಕೆಟ್ ಕೂಡ ಹಾಕ್ಕೊಳ್ಳೋಣ ಅಂದ್ಕೊಂಡೆ ರೈಡಿಂಗ್ ಜಾಕೆಟು. ಅನ್ಫಾರ್ಚುನೇಟ್ಲಿ ಆಮೇಲೇನು ಇಷ್ಟೇ ದೂರ ಅಲ್ಲ, ಕಮ್ಮಿ ದೂರ ಅಲ್ಲ ಇರೋದು, ಈ ರೈಡಿಂಗ್ ಜಾಕೆಟ್ ಹಾಕ್ಕೊಂಡ್ರೆ ಮತ್ತೆ ಸೆಕೆ ಹೊಡೆದ್ಬಿಡುತ್ತೆ, ಒಂದು ವೇಳೆ ಬಿಸಿಲು ಬಂದರೆ ಅದು ಇದು ಅಂದ್ಬಿಟ್ಟು ಜಸ್ಟ್ ಏನಪ್ಪ ರೈಡಿಂಗ್ ಗ್ಲೌಸು ಮತ್ತು ಶೂಸ್ ಹಾಕ್ಕೊಂಡು ಹೋಗ್ತಾಯಿದ್ದೆ. ಲೈಕ್ ಬಂದೆ, ನೋಡಿದ್ರೆ ತುಂಬ ಅಂದರೆ ತುಂಬ ಚಳಿ ಇದೆ. ಯಾಕಾದರೂ ರೈಡಿಂಗ್ ಜಾಕೆಟ್ ಹಾಕೊಂಬಂದಿಲ್ಲಪ್ಪ ಅನಿಸ್ಬಿಟ್ಟೈತೆ. ಸೊ ಜಾಸ್ತಿ ಜನ ಅನ್ಕೊತಾ ಇರ್ಬೋದು, ಏನೇ ನನ್ನ ಮಕ್ಕಳಿಗೆ ಮಾಡೋಕ್ಕೆ ಕೆಲಸ ಇರೋಲ್ಲ, ಬೆಳಗ್ಗೆನೇ ಬೆಚ್ಚಗೆ, ಮಳೆಗಾಲದಲ್ಲಿ ಭಾನುವಾರ ಬೆಚ್ಚಗೆ ರಜಾ ಇರುತ್ತೆ, ಬೆಚ್ಚಗೆ ಮನೇಲಿ ಮಲ್ಕೊಳ್ಳೋಣ ಅನ್ನೋದೇನಾದರೂ ಇದೆಯಾ? ಅದ್ರ ಬದಲು ನೋಡಿ ಬೆಳಗ್ಗೆನೇ ಎದ್ದು ಬಿರಿಯಾನಿ ತಿನ್ನೋಕೆ ಹೋಯ್ತವ್ರೆ, ಅದು ಅಷ್ಟು ದೂರ ಅಂತ ಅನ್ಕೋಬೋದು. ಅದು ಒಂಥರ ಕ್ರೇಜ್. ಅದು ಲೈಕ್ ಜಸ್ಟು ಬಿರಿಯಾನಿ ತಿನ್ನೋಕ್ಕೋಸ್ಕರ ಅಂತಲೇ ಹೋಗಲ್ಲ. ಒಂದೊಳ್ಳೆ ರೈಡ್ ಆಗುತ್ತೆ, ಟ್ರಾಫಿಕ್ ಇರೋಲ್ಲ, ಒಳ್ಳೆ ಒಂದು ಸ್ಟ್ರೆಚ್ ರೈಡು ಆಗುತ್ತೆ, ಪ್ಲಸ್ ಅದ್ಭುತವಾದ ಒಂದು ಬಿರಿಯಾನಿ ಸಿಗುತ್ತೆ. ಸೊ ಆದ್ದರಿಂದ ಹೋಗ್ತಾಯಿದ್ದೀವಿ ಆ್ಯಂಡ್ ಜನ ಹೋಗ್ತಾರೆ. ಮನೆ ಮಲ್ಕೊಂಡಿದ್ರೆ ಯಾವಾಗೂ ಡೈಲಿ ಮಲ್ಗೋದೆ. ಏನಾದರೂ ನಮಗೂ ಒಂಥರ ಖುಷಿ ಕೊಡೋದಂದರೆ ಈ ಥರ ರೈಡ್ಸು. ಸೊ ಅದಕ್ಕೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ಈಗ ಟೈಮ್ 5 ಗಂಟೆ. ಮಾರ್ತಳ್ಳಿ ಇದ್ರ ಹತ್ರ ಇದ್ದೀನಿ, ಏನಪ್ಪ ಇದು ಮಾರ್ತಳ್ಳಿ ಬ್ರಿಡ್ಜ್ ಹತ್ರ. ಸೊ ಇಲ್ಲಿಂದ 45 ಮಿನಿಟ್ಸ್ ಆಗಬಹುದು. ಟ್ರಾಫಿಕ್ ಇಲ್ಲಾಂದರೆ ಬೇಗ ಹೋಗ್ಬೋದು, ಟ್ರಾಫಿಕ್ ಇದ್ದರೆ ಒಂದು 45 ನಿಮಿಷ ಆಗ್ಬೋದು. ಸೊ ಇವಾಗ ನಿಮಗೊಂದು ಸುದ್ದಿ ಹೇಳಬೇಕು, ಮರ್ತೋದೆ. ಸೊ ಬೆಂಗಳೂರಲ್ಲಿ 4 AM ಬಿರಿಯಾನಿ ಎಲ್ಲೂ ಇರೋಲ್ಲ ಇವಾಗ. ಲೈಕ್ ಎಲ್ಲ ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಇವಾಗ ಬರೀ 6 AM ಸ್ಟಾರ್ಟ್ ಇವಾಗ ಮಣೀಸು. ಲೈಕ್ ಅವಾಗ ಮಣೀಸ್ ಕೂಡ ಆಲ್ಮೋಸ್ಟ್ 6 o'clock ಮಾಡ್ತಾಯಿದ್ದ, 5:30 6 o'clock. ಸೊ ಇವನು ಕೊಟ್ಬಿಡೋನು ಅಕ್ಷಯ್ ದಮ್ ಬಿರಿಯಾನಿ ಏನು ಅಂದರೆ ಕರೆಕ್ಟಾಗಿ 4 ಗಂಟೆಗೆ ಮಟನ್ ಬಿರಿಯಾನಿ ರೆಡಿ ಇರೋದು. ಆ್ಯಂಡ್ ಭಾನುವಾರ ಆಫರ್ ಏನಪ್ಪ ಅಕ್ಷಯಲ್ಲಿ ಅಂದರೆ, ಒಂದು ಮಟನ್ ಬಿರಿಯಾನಿ ತೊಗೊಂಡ್ರೆ ಒಂದು ಒಳ್ಳೆ ಲೆಗ್ ಪೀಸ್ ಫ್ರೀ. ಸೊ ಅವ್ನು ಮಾಡೋನು. ಇವಾಗ ಅವ್ರು ಕೂಡ 6 ಗಂಟೆಗೆ ಬಿರಿಯಾನಿ. ಸೊ ನಾನು ಕೆಳಗೆ ಬರಬೇಕಿತ್ತು, ಮೇಲೆ ಏನಕ್ಕೆ ಬಂದೆ ಗೊತ್ತಾಗ್ತಿಲ್ಲ. ಹಂಗೆ ಮಾತಾಡಿಕೊಂಡು ಹಂಗೆ ಸರ್ವಿಸ್ ರೋಡಿಂದ ಮೇನ್ ರೋಡಿಗೆ ತಗೊಳ್ಳೋದು ಮರ್ತೋಗಿ ಈ ಸರ್ವಿಸ್ ರೋಡ್ ಟ್ರಾಫಿಕಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ನೋಡಿ ಒಂದೇದಲ್ಲಿ ಹಿಂಗೆ ಬರ್ತಾರೆ ಜನ. ಸೊ ಇವಾಗ 4 AM ಬಿರಿಯಾನಿ ಎಲ್ಲೂ ಇಲ್ಲ ಬೆಂಗಳೂರಲ್ಲಿ. ಲೈಕ್ ಕೆಲವೊಂದು ಪ್ಲೇಸಸ್ ಇರ್ಬೋದು, ಬಟ್ ಆ್ಯಸ್ ಪರ್ ದಿ ಪೊಲೀಸ್ ಆರ್ ಆ್ಯಸ್ ಪರ್ ದಿ ಗೌರ್ಮೆಂಟ್ 4 AM ಬಿರಿಯಾನೀಸ್ ಆರ್ ಬ್ಯಾನ್ ನೌ. ಯು ಕ್ಯಾನ್ ಸ್ಟಾರ್ಟ್ ಸರ್ವಿಂಗ್ ಬಿರಿಯಾನಿ ಟು ಪೀಪಲ್ at 6 AM in the morning. ಸೊ ಅದಕ್ಕೆ 5 ಗಂಟೆಗೆ ಬಿಟ್ಟು, ಇಲ್ಲಾಂದರೆ ಇನ್ನೂ ಸ್ವಲ್ಪ ಬೇಗ ಬಿಡ್ತಿದ್ವಿ.
ಸೊ ಹೋಗಿ ನಾವು ಹೋಗೋಷ್ಟರಲ್ಲಿ ನನ್ನ ಪ್ರಕಾರ ದಮ್ ಕಟ್ಟಿರ್ತಾರೆ. ಆ ದಮ್ ಕಟ್ಟಿರುವಾಗ ಬಿಸಿಯಲ್ಲಿ ಕಾಯಿಸ್ಕೊಂಡು ಕೈಗಳನ್ನ ಒಂದು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಒಳ್ಳೆ ಬಿರಿಯಾನಿ ತಿಂದ್ಬಿಟ್ಟು ರಿಟರ್ನ್ ಹೋಗೋಣ. ನಾನು ಅಲ್ಲಿಂದ ಎಲ್ಲಾದರೂ ಹೋಗೋಣ ಒಂದು ರೈಡು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಇವಾಗ ಯಾರ್ಯಾರಪ್ಪ ಹೋಗ್ತಾ ಇರೋದು ಅಂದರೆ ನಾನು ಮತ್ತು ಪ್ರಮೋದ. ಪ್ರಮೋದು ಸರ್ಜಾಪುರ ವರ್ತೂರ್ ಮೇಲೆ ಬಂದುಬಿಡ್ತಾನೆ ಹೊಸಕೋಟೆಗೆ. ಸೊ ಹೊಸಕೋಟೆದಲ್ಲಿ ಸಿಗ್ತಾನವನು. ನಾನು ಹಿಂಗೆ KR ಮೇಲೆ ಹೊಸಕೋಟೆಗೆ ಹೋಗ್ತಾಯಿದ್ದೀನಿ. ಸೊ ಹೊಸಕೋಟೆಗೆ ಹೋಗಿ ಅಲ್ಲಿ ಅವನ್ನ ಭೇಟಿ ಮಾಡಿ ಒಳ್ಳೆ ಬಿರಿಯಾನಿ ಇಬ್ಬರು ತಿಂದು ಹೆಂಗಿದೆ, ಪ್ರೈಸ್ ಎಷ್ಟು, ಟೇಸ್ಟ್ ಏನಾದರೂ ಚೇಂಜ್ ಮಾಡಿದಾನ, ಯಾವ ಥರ ಮಾಡ್ತಾನೆ ಪ್ರತಿಯೊಂದು ನಿಮಗೆ ನೋಡಿಸ್ತೀನಿ. ಇವಾಗವರೆಗೂ ಹೊಸಕೋಟೆದಲ್ಲಿ ಬಿರಿಯಾನಿ ತಿಂದಿಲ್ಲ ಅನ್ನೋರು ಯೂಸ್ ಆಗ್ಬೋದು ಈ ವಿಡಿಯೋ. ಒಳ್ಳೆ ಬಿರಿಯಾನಿ ತಿನ್ಕೊಂಬನ್ನಿ. ಒಂದು ದಿವಸ ಏನಾಗಲ್ಲ ನಿದ್ದೆ ಹೋಗಿಲ್ಲ ಅಂದರೆ. ಒಂದೊಳ್ಳೆ ರೈಡ್ ಆಗುತ್ತೆ. ಫ್ರೆಂಡ್ಸ್ ಜೊತೆ ಹೋಗಿ ಒಳ್ಳೆ ರೈಡ್ ಆಗುತ್ತೆ. ಗಾಡಿಯಲ್ಲಂದರೆ ಗಾಡಿಯಲ್ಲಿ, ಕಾರಲ್ಲಂದರೆ ಕಾರಲ್ಲಿ, ಬಸ್ಸಲ್ಲಂದರೆ ಬಸ್ಸಲ್ಲಿ ಒಳ್ಳೆ ಮೈಂಡ್ ರಿಫ್ರೆಶಿಂಗಾಗಿ 5 o'clock ಹೋಗ್ಬಿಟ್ರೆ ಒಳ್ಳೆ ಗಾಡಿ ತೊಗೊಂಡು ತಂಪು ಗಾಳಿ ಹೋಗ್ಬಿಟ್ಟು ಬಿರಿಯಾನಿ ತಿಂದ್ಕೊಂಡು ಬರ್ಬೋದು. ಸೊ ನೋಡಿ ವಿಡಿಯೋ ಕೊನೆ ತನಕ. ಆ್ಯಂಡ್ ಯಾರು ಇವಾಗವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ, ನನ್ನ ವೀಡಿಯೋಸ್ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ಗೂ ಹೇಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಏನೇ ಇದ್ರೂ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಹಂಗೆ ಹೋಗೋಣ. ಓ ಮೈ ಗಾಡ್, ಈ ಸಡನ್ ಆಗಿ ಹಾಕ್ಬಿಟ್ಟಿದ್ದಾರೆ. ಅದು ಒನ್ ವೇ ಮಾಡಿಬಿಟ್ಟಾರೆ. ಈ ಬೆಂಗಳೂರಲ್ಲಿ ಯಾವಾಗ ನೋಡಿದ್ರು ರೋಡು ಏನೋ ಒಂದು ಮಾಡ್ತಾ ಇರ್ತಾರೆ, ಬಟ್ ಯಾವಾಗ ನೋಡಿದ್ರು ರೋಡ್ ಚೆನ್ನಾಗಿರಲ್ಲ. ಏನಲ್ಲ, ಈ ರೋಡ್ ಕನ್ಸ್ಟ್ರಕ್ಟ್ ಮಾಡೋದು ನೋಡಿದ್ರೆ ಏನಾದರೂ ಆಚೆಯಿಂದ ಬಂದಿರೋರು ಅನ್ಕೋಬೇಕು, ಪರವಾಗಿಲ್ಲ, ನೈಟ್ ಆ್ಯಂಡ್ ನೈಟ್ ಒಳ್ಳೆ ಕೆಲಸ ಮಾಡ್ತಾರೆ ಬೆಂಗಳೂರಲ್ಲಿ ರೋಡ್ ಕೆಲಸ ಗೌರ್ಮೆಂಟವರು ಅಂತ. ಕೆಲಸ ನಡೀತಾ ಇರುತ್ತೆ, ಅದು ಏನು ಕೆಲಸ ನಡೀತಾ ಇರುತ್ತೋ ಗೊತ್ತಿಲ್ಲ, ರೋಡಿಗೆ ಮಾತ್ರ ಹಂಗೆ ಇರುತ್ತೆ. ಈಗ ತಾನೇ ಬೆಂಗಳೂರು ಟ್ರಾಫಿಕ್ನ ದಾಟ್ಕೊಂಡು ಇಷ್ಟು ಬೆಳಗ್ಗೆ, ಅದು ಭಾನುವಾರದೊತ್ತು ಎಲ್ಲಿಗೆ ಹೋಗ್ತಾರೋ ಜನ ಗೊತ್ತಿಲ್ಲ, ಭಯಾನಕ ಟ್ರಾಫಿಕ್ ಇತ್ತು. ಆ ಮಾರ್ತಳ್ಳಿ ಆದಮೇಲೆ ಈ ಟಿನ್ ಫ್ಯಾಕ್ಟ್ರಿ ಹತ್ರ ಅಂತೂ ತುಂಬ ಟ್ರಾಫಿಕ್ಕು. ಎಲ್ಲಿಗೆ ಹೋಗ್ತಾರೋ ಜನ ಗೊತ್ತಿಲ್ಲ. ಅದು ಎಷ್ಟು ಜನ ಅವರೋ ಬೆಂಗಳೂರಲ್ಲಿ. ನನಗೆ ಬುದ್ಧಿ ಇಲ್ಲ, ಬೆಳಗ್ಗೆ ನಿದ್ದೆ ಹೋಗಿರೋ ಓಡಾಡ್ತಾ ಇದ್ದೀನಿ ಅಂದರೆ ಇಲ್ಲಿ ನೋಡಿದ್ರೆ ಟ್ರಾಫಿಕ್ ಜಾಮು. ಟ್ರಾಫಿಕ್ಕಿಂದ ಈಚೆ ನೋಡಿ ಲೇಕ್ ನಿಮ್ಗೆ ಕಾಣ್ತಾ ಇಲ್ಲೋ, ಪಕ್ಕದಲ್ಲಿ ಲೇಕ್ ಇದೆ, ಬಾಟ್ರಹಳ್ಳಿ ಹತ್ರ. ಇದು KR ಜಸ್ಟ್ ದಾಟಿದ್ದೀನಿ, ಬಾಟ್ರಹಳ್ಳಿನೂ ಅಲ್ಲ ಇದು, ಬಾಟ್ರಹಳ್ಳಿನ ಸ್ವಲ್ಪ ಮುಂದೆ. ಆ ಕಡೆ ನೋಡಿದ್ರೆ ಫುಲ್ಲು ಬ್ಲ್ಯಾಕ್ ಆಗಿದೆ ಮೋಡ, ಮಳೆ ಬಿದ್ದರೂ ಬೀಳ್ಬೋದು. ಮಳೆಗಾಲದಲ್ಲಿ ಮಳೆ ಬಿದ್ದೇ ಬೀಳುತ್ತೆ, ಬೀಳ್ದಿರೋದ. ಅದಕ್ಕೆ ನಾನೇನು ಮಾಡಿದ್ದೀನಿ ಅಂದರೆ ನೋಡಿ, ನಾನು ರೈನ್ ಜಾಕೆಟೆಲ್ಲ ಎತ್ಕೊಂಡ್ಬಂದಿದ್ದೀನಿ ಬ್ಯಾಗಲ್ಲಿ. ನನ್ನ ಟ್ಯಾಂಕ್ ಬ್ಯಾಗಲ್ಲಿ ರೈನ್ ಜಾಕೆಟ್ ಇಟ್ಕೊಂಡ್ಬಂದಿದ್ದೀನಿ. ರೈನ್ ಜಾಕೆಟು, ಪ್ಯಾಂಟು, ಇನ್ ಕೇಸ್ ಮಳೆ ಬಿದ್ದರೆ ಯೂಸ್ ಆಗುತ್ತೆ ಅಂತ. ಬೆಳಗ್ಗೆ ಪುಣ್ಯಾತ್ಮ ಸೈಕ್ಲಿಂಗ್ ಮಾಡ್ತಿದ್ದಾನೆ. ಅದು ಈ ಚಳಿಯಲ್ಲಿ ಆ ಟೀ ಶರ್ಟ್ ಹಾಕ್ಕೊಂಡು, ಸ್ಲೀವ್ಲೆಸ್ ಟೀ ಶರ್ಟು. ಅಂದರೆ ಅವ್ರಿಗೇನು ಅಂದರೆ ತುಳಿತಾ ಇರ್ತಾರೆ, ಬಾಡಿಯಲ್ಲಿ ಸೆಕೆ ಕಿತ್ಕೊಂಡ್ಬರ್ತಾ ಇರುತ್ತೆ, ಸೊ ಚಳಿ ಅನ್ಸಲ್ಲ. ನಾನು ನನ್ನ ಐರಾವತದ ಮೇಲೆ ಆರಾಮಾಗಿ ಬರ್ತಾ ಇದ್ದೀನಿ, ಸೊ ನಂಗೆ ಚಳಿ ಆಗುತ್ತೆ. ಹೊಸಕೋಟೆ ಟೋಲ್ ಪ್ಲಾಜಾ ಎಂಟರ್ ಆದ್ವಿ. ನೋಡಿಸ್ತೀನಿ ಬನ್ನಿ.
ಅಕ್ಷಯ್ ದಮ್ ಬಿರಿಯಾನಿ. ಯಾರಾದರೂ ಅಲ್ಲಿಗೆ ಹೋಗ್ಬೇಕು ಅಂದ್ಕೊಂಡ್ರೆ ಅಲ್ಲಿಗೂ ಹೋಗ್ಬೋದು. ಬಟ್ ನೀವು ಬೆಂಗಳೂರಿಂದ ಬರ್ತಾಯಿದ್ದೀನಿ ಒಳ್ಳೆ ಬಿರಿಯಾನಿ ತಿನ್ನಬೇಕು, ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ತಿನ್ನಬೇಕು ಅಂದರೆ ನಾನು ನಿಮಗೆ ಸಜೆಸ್ಟ್ ಮಾಡೋದು ಐದರ್ ಮಣಿನೇ ಸಜೆಸ್ಟ್ ಮಾಡ್ತೀನಿ. ಮಣಿ ಆದಮೇಲೆ ಆನಂದ್ ಸಜೆಸ್ಟ್ ಮಾಡ್ತೀನಿ. ನೋಡಿ ಇಲ್ಲೊಂದು ಮಂಜು ಮಟನ್ ದಮ್ ಬಿರಿಯಾನಿ ಅಂತೆ. ಅದೇ ಹೇಳ್ತಾಳ, ಇದರಲ್ಲಿ ತುಂಬ ಇದ್ದಾವೆ ನೋಡಿ. ಇದು ಇಲ್ಲಿದೆ ನೋಡಿ, ಅಕ್ಷಯ್ ದಮ್ ಬಿರಿಯಾನಿ ನೋಡಿ, ಅಕ್ಷಯ್ ದಮ್ ಬಿರಿಯಾನಿ ಅದು ಅಕ್ಷಯ್. ಹಿಂದೆಗಡೆ ಹೋಯ್ತಲ್ಲ, ಹಿಂದೆಗಡೆ ಅಕ್ಷಯ್ ದಮ್ ಬಿರಿಯಾನಿ. ಸೊ ನಿಮಗೇನು ಟೋಲ್ ಬಿಟ್ಟ ಮೇಲೆ ಒಂದು 100 ಮೀಟ್ರ್ ಒಳಗೆ ಅಕ್ಷಯ್ ದಮ್ ಬಿರಿಯಾನಿ ಸಿಕ್ಬಿಡುತ್ತೆ. ಸೊ ಅದು ಅಕ್ಷಯ್ ಏನೋ ಕತೆ. ಸ್ವಲ್ಪ ಮುಂದೆ ಅಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಲೈಟು, ಅಲ್ಲಿ ಕಟೇ ರಾಜ್ ದಮ್ ಬಿರಿಯಾನಿ. ಸೊ ಅದು ರಾಜ್ ದಮ್ ಬಿರಿಯಾನಿ, ರಾಜ್ ಏನೋ ಕತೆ. ನಾವಿವಾಗ ನೆಕ್ಸ್ಟು ಆನಂದ್ಗೆ ಹೋಗೋಣ. ಆನಂದ್ ಕತೆ ಏನು ಅಂತ, ಆನಂದ್ ಕತೆ ನಿಮಗೆ ನೋಡ್ಕೊಂಡು ಮತ್ತೆ ಒಳಗೆ ಹೋಗ್ಬೇಕು. ಆನಂದ್ ಕತೆ ನಿಮಗೆ ನೋಡ್ಸಲ್ಲ, ವಾಸನೆ ಗಬ್ಬ ಅಂತ ಇದೆ ನನಗೆ ಇಲ್ಲಿ. ಅಪ್ಪ. ಸೊ ಆನಂದು ಸ್ವಲ್ಪ ಒಳಗೆ ಇವಾಗ ನಿಮಗೆ ಇವಾಗ ಒಂದು ಫ್ಲೈಓವರ್ ಬರುತ್ತೆ. ಫ್ಲೈಓವರ್ ಹತ್ತಿ ಇಳಿದ್ಮೇಲೆ ಬಸ್ ಸ್ಟ್ಯಾಂಡ್ ಬರುತ್ತೆ. ಬಸ್ ಸ್ಟ್ಯಾಂಡಲ್ಲಿ ಲೆಫ್ಟ್ ತೊಗೊಂಡ್ರೆ ಅಲ್ಲೇ ನಿಮಗೆ ಒಂದು ಸ್ಟೇಡಿಯಂ ಕಾಣ್ತದೆ. ಸ್ಟೇಡಿಯಂ ಆಪೋಸಿಟೆ ನೀವು ಭಾನುವಾರ ಹತ್ತು ಬಂದರೆ ಜನನೇ ನೀವು ಹೇಳ್ಬಿಡ್ತಾರೆ, ಓ ಇಲ್ಲೇನೋ ಬಿರಿಯಾನಿ ಶಾಪ್ ಇದೆಯಪ್ಪ ಅಂತ ಗೊತ್ತಾಗೋಗುತ್ತೆ ಹೊಸಕೋಟೆದಲ್ಲಿ. ಸೊ ಅದು ಆನಂದನ ಕತೆ. ಮಣಿ ಕತೆನ ನೋಡೋಣ, ವಿಚಾರಿಸೋಣ ಏನು ಅಂತ ಮುಂದೆಗಡೆ. ಬನ್ನಿ ಹೋಗೋಣ. ಚಳಿ ತಾಳನು ಈ ಚಳಿಯ, ಚಳಿ ಆಗ್ತದೆ ಸ್ವಾಮಿ. ಸರಿ, ತಪ್ಪು ಮಾಹಿತಿ ಕೊಟ್ಟಿದ್ದೀನಿ, ನನ್ನನ್ನು ಕ್ಷಮಿಸಿಬಿಡಿ. ಬ್ರಿಡ್ಜ್ ಬರುತ್ತೆ ಅಂದರೆ ಬ್ರಿಡ್ಜು ಬಂದಿಲ್ಲ, ಬ್ರಿಡ್ಜು ಬರಲ್ಲ, ನಾನು ಮರ್ತೋಗಿದ್ದೀನಿ. ಸೊ ನೋಡಿ, ಈ ರೋಡ್ ಏನಿದೆ, ಈ ರೋಡ್ ಒಳಗೆ ಅಲ್ಲಿ ಸ್ಟೇಡಿಯಂ ಕಾಣಿಸ್ತಿದ್ಯಾ? ಸೊ ಅಲ್ಲೇ ಸ್ವಲ್ಪ ಮುಂದೆ ಹೋದರೆ ಇದೇ ರೋಡಲ್ಲಿ ಲೆಫ್ಟ್ ಸೈಡ್ ನಿಮಗೆ ಆನಂದ್ ಸಿಗುತ್ತೆ. ಆನಂದನ ಕತೆ ಅದು. ಬರೀ ಹೋಗೋಣ, ಚಳಿ ಆಗ್ತದೆ. ಒಳ್ಳೆ ಬಿಸಿ ಬಿರಿಯಾನಿ ಪ್ಯಾಕಿಂಗ್ ಮಾಡೋಣ. ನೋಡಿ, ಹೊಸಕೋಟೆಯಿಂದ ಹಂಗೆ ಬರ್ತಾ ಸ್ವಲ್ಪ ಮುಂದೆ ಬಂದೆ, ಒಂದು ಬ್ರಿಡ್ಜ್ ಬರುತ್ತೆ. ಬ್ರಿಡ್ಜ್ ಇಳಿದು ಲೈಕ್ ಈ ಸಲ ಕರೆಕ್ಟ್ ಬ್ರಿಡ್ಜು, ಮತ್ತು ಇವ್ನು ಮತ್ತೆ ಬ್ರಿಡ್ಜ್ ಅಂತವ್ರು ಅನ್ಕೊಬಿಡಿ. ಸೊ ಆನಂದ್ ಬಿರಿಯಾನಿ ತೋರಿಸಿದ್ನಲ್ಲ, ಅದಾದಮೇಲೆ ನಿಮಗೆ ಒಂದು ಬ್ರಿಡ್ಜ್ ಬರುತ್ತೆ. ಆ ಬ್ರಿಡ್ಜ್ ಇಳಿದ ತಕ್ಷಣ ಸರ್ವಿಸ್ ರೋಡಿಗೆ ತೊಗೊಂಬಿಡಿ. ಸರ್ವಿಸ್ ರೋಡಿಗೆ ತೊಗೊಂಡ್ರೆ ಇನ್ನೊಂದು ಬ್ರಿಡ್ಜ್ ಬರುತ್ತೆ. ಆ ಸರ್ವಿಸ್ ರೋಡ್ ಕೆಳಗೆ ಹೋಗ್ತಾ ಇರ್ತೀರಲ್ಲ, ಅಲ್ಲಿ ನೀವು ರೈಟ್ ತೊಗೊಳ್ಳಿ. ರೈಟ್ ತೊಗೊಂಡು ಹಂಗೆ ಮುಂದೆ ಬಂದರೆ ನಿಮಗೆ ಮಣೀಸ್ ದಮ್ ಬಿರಿಯಾನಿಗೆ ಹೋಗೋ ರೂಟ್ ಸಿಗುತ್ತೆ. ಇದು ಮಾಲೂರು ರೋಡು ನೋಡಿ, ಅಲ್ಲಿ ಹಾಕೋರೆ ಮಣಿ ದಮ್ ಬಿರಿಯಾನಿ. ಓ, ಜನಸಾಗರ ಆಲ್ರೆಡಿ ಜನ ಸ್ಟಾರ್ಟ್ ಆಗೋಗೋರೆ. ಜನಸಾಗರವಿದೆ ಅಣ್ಣ, ಹೋಗೋಣ. ಯಾಕಣ್ಣ ಬನ್ನಿ, ಗಾಡಿ ಪಾರ್ಕ್ ಮಾಡಿಬಿಟ್ಟು ನಮಗೆ ಸಿಗ್ತೀನಿ. ಕಹಾನಿ ಮೇ ಟ್ವಿಸ್ಟ್ ಹೇ. ಸೊ ಏನಪ್ಪ ಟ್ವಿಸ್ಟು ಅಂದರೆ, ಈ ಜನಸಾಗರ ಆ ಕ್ಯೂನೆಲ್ಲ ನೋಡಿ, ಉದ್ದಕ್ಕೂ ಕ್ಯೂ. ಇಲ್ಲಿ ನಿಮಗೆ ಕ್ಯೂ ಇಲ್ಲ, ಒಳಗೆ 4 ರೌಂಡ್ ಕ್ಯೂ ಮಾಡೋಣ. ಆ ಕ್ಯೂನೆಲ್ಲ ನೋಡಿ ಮಣೀಸ್ ದಮ್ ಬಿರಿಯಾನಿಯನ್ನು ಕ್ಯಾನ್ಸಲ್ ಮಾಡಿ ನಮ್ಮ ಪಯಣ ಈಗ ಆನಂದ್ ಬಿರಿಯಾನಿ ಕಡೆಗೆ. ಸೊ ಆನಂದ್ ದಮ್ ಬಿರಿಯಾನಿ ಏನಾಗುತ್ತೋ ಅಂದ್ಕೊಂಡು ದೊಡ್ಡಾಯ್ತಲ್ಲ. ಏನು ಜನ, ನಾನು ಒಬ್ಬನೇ ಮಂಕನು.
ಬೆಳಗ್ಗೆನೇ ಬಿರಿಯಾನಿ ತಿನ್ನಕ್ಕೆ ಬಂದಿದ್ದೀನಿ ಅಂದ್ಕೊಂಡ್ರೆ ನನಗಿಂತ ಬೇಗ ಬಂದು ಕಾಯ್ತಾವ್ರಿ. ಸೊ ಸ್ಟಾರ್ಟ್ ಮಾಡೋರು ಆಲ್ರೆಡಿ ಬಿರಿಯಾನಿ ಕೊಡೋದು. ಸೊ ಬಿರಿಯಾನಿ ಕೊಡೋದು ಆಲ್ರೆಡಿ ಸ್ಟಾರ್ಟ್ ಮಾಡೋರೆ. ಸೊ ಅಲ್ಲಿ ಕ್ಯಾನ್ಸಲ್ ಮಾಡಿತ್ತಾ ಇವಾಗ ಹೋಗುತ್ತಿದ್ದೇವೆ ರಿಟರ್ನ್ ಆನಂದ್ ದಮ್ ಬಿರಿಯಾನಿ ಕಡೆಗೆ. ಇಲ್ಲಿ ಇನ್ನೊಂದೇನು ಗೊತ್ತಾ, ಇಲ್ಲಿ ಒಂದು ಬಿರಿಯಾನಿ ಶಾಪ್ ಇದೆ, ಅಷ್ಟೊಂದು ಫೇಮಸ್ ಇಲ್ಲ, SLV ಬಿರಿಯಾನಿ ಅಂತ. ನಿಮಗೆ ಆದರೆ ಮುಂದೆ ತೋರಿಸ್ತೀನಿ. ಈಗ ನೀವು ಗೂಗಲ್ ಮ್ಯಾಪ್ಸಲ್ಲಿ SLV ದಮ್ ಬಿರಿಯಾನಿ ಹೊಸಕೋಟೆ ಅಂತ ಹೊಡೆದ್ರೆ ನಿಮಗೆ ಬಂದ್ಬಿಡುತ್ತೆ. ಅಲ್ಲಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಲೆಸ್ ಕ್ರೌಡೆಡ್ ಇರ್ತಾರೆ, ಕಮ್ಮಿ ಕ್ರೌಡ್ ಇರುತ್ತೆ. ಸೊ ನೀವು ಅಲ್ಲಿಗೂ ಒಂದು ಸತಿ ಬಂದು ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಅಲ್ಲಿ SLV ಬಿರಿಯಾನಿ ಅಲ್ಲಿ ಬಂದು ಒಂದು ಸತಿ ಟ್ರೈ ಮಾಡಿ. ಫಸ್ಟು ಮಣೀಸಲ್ಲಿ ಟ್ರೈ ಮಾಡಿ, ಆನಂದಲ್ಲಿ ಟ್ರೈ ಮಾಡಿ, SLVಯಲ್ಲಿ ಟ್ರೈ ಮಾಡಿ. ಇನ್ನು ಬೇರೆ ಆಪ್ಷನ್ ಇಲ್ಲ, ಮಧ್ಯಾಹ್ನ ಹಂಗೆ ಬಂದ್ವಿ ಅಂದರೆ ಅಕ್ಷಯಲ್ಲಿ ಯಾವಾಗೂ ಸಿಗುತ್ತೆ ಬಿರಿಯಾನಿ. ಆ್ಯಂಡ್ ಅದಕ್ಕೆ ಕಾಂಬೋಸ್, ಅನ್ಲಿಮಿಟೆಡ್ ಕಾಂಬೋಸ್ ಕೂಡ ಕೊಡ್ತಾರೆ. ಲೈಕ್ 200ಗೇನೋ ಚಿಕನ್ ಬಿರಿಯಾನಿ ಅನ್ಲಿಮಿಟೆಡ್ಡು, ಫ್ರೈ ಅನ್ಲಿಮಿಟೆಡ್ಡು, ಪೆಪ್ಪರ್ ಚಿಕನ್ನು, ಕಬಾಬು ಅನ್ಲಿಮಿಟೆಡ್ಡು, ಆ ಥರ ಕಾಂಬೋಸ್ ಕೊಡ್ತಾನೆ ಅವನು. ಸೊ ಅಲ್ಲೂ ಒಂದು ಸಲ ಟ್ರೈ ಮಾಡಿ. ನೈಟ್ಗಿಂತ ಈ ಬೆಳಗ್ಗೆ ಟೈಮಲ್ಲಿ ಚಳಿ ಜಾಸ್ತಿ. ಸೊ ಈಗ ತಾನೇ ಆನಂದ್ ದಮ್ ಬಿರಿಯಾನಿಗೆ ಬಂದು ಬಿರಿಯಾನಿ ಆರ್ಡ್ರ್ ಮಾಡಿ ನೋಡಿ ಇಟ್ಟಿದ್ದೀನಿ. ನೋಡಿ ಹೊಗೆ ಹೆಂಗೆ ಹೋಗ್ತಿದೆ, ಬಿಸಿ ಬಿಸಿ ಬಿರಿಯಾನಿ. ಪೀಸು ಕೊಟ್ಟಿದ್ದಾನೆ, ಪರವಾಗಿಲ್ಲ, ಒಂದು 7-8 ಪೀಸ್ ಕೊಟ್ಟಿದ್ದಾನೆ. ನೋಡೋಣ ಟೇಸ್ಟ್ ನಿಮಗೆ ಗಾಡಿಯಲ್ಲಿ ಹೇಳ್ತೀನಿ, ಬನ್ನಿ ತಿಂದುಬಿಟ್ಟು ಸಿಗ್ತೀನಿ. ಈಗ ತಾನೇ ಆನಂದಲ್ಲಿ ಬಿರಿಯಾನಿ ತಿಂದ್ವಿ. ನನಗಂತೂ ಒಂದು ಚೂರು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ, ತಿಂದಂಗೆ ಅನಿಸಿಲ್ಲ ಬಿರಿಯಾನಿ. ಅಷ್ಟು ದೂರದಿಂದ ಬಂದು ಟೇಸ್ಟು ಚೆನ್ನಾಗಿ ಅನಿಸ್ಲಿಲ್ಲ. ಲೈಕ್ ಟೇಸ್ಟು ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂತಲ್ಲ, ಬಟ್ ಅಷ್ಟು ದೂರದಿಂದ ಬಂದು ತಿನ್ನೋಷ್ಟು ಬರ್ತಿಲ್ಲ ಆನಂದಲ್ಲಿ. ಸೊ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಅವ್ನು ಪ್ರಮೋದು ಆ್ಯಕ್ಚುಲಿ ನಾವು ಮಣೀಸು ಪ್ಲ್ಯಾನ್ ಆಗಿದ್ದು ಏನೋ ಒಂದು ಮಾಡಿ ಅಲ್ಲೇ ತಿನ್ನೋಣ ಅಂತ ಅಂದ್ಕೊಂಡ್ವಿ. ಈ ನನ್ನ ಮಗ ಪ್ರಮೋದ್ ಏನು ಮಾಡ್ದ, ಅವ್ನಿಗೆ ಆನಂದ್ ಏನೋ ಇಷ್ಟ ಅಂತ ಅವಾಗ ಒಂದು ಸತಿ ತಿಂದಿದ್ದ, ಇಷ್ಟ ಆಗೋಗಿತ್ತಂತೆ. ಆನಂದ್ ಅಂದ್ಬಿಟ್ಟು ಅವನೇ ಅಂದಿದ್ದು. ಸೊ ನಾನು ಆನಂದ್ ಅಂತ ಕರ್ಸ್ಕೊಂಡು ಮತ್ತೆ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಹೆಂಗೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ನನ್ನ ಮಗ ಚೆನ್ನಾಗಿದೆ ಅಂತ ಹೇಳ್ತಾನೆ. ಬಟ್ ಅವ್ನ ಫೇಸ್ ಎಕ್ಸ್ಪ್ರೆಷನಲ್ಲಿ ನನಗೆ ಗೊತ್ತು ದಟ್ ಅವ್ನಿಗೆ ಇಷ್ಟ ಆಗಿಲ್ಲ ಅಂತ. ಸೊ ಇವಾಗ ರಿಟರ್ನ್ ಮತ್ತೆ ಬಿರಿಯಾನಿ ತಿನ್ನೋಣ ಅಂದ್ಬಿಟ್ಟು ರಿಟರ್ನ್ ಮಣೀಸ್ಗೆ ಹೋಗ್ತಾಯಿದ್ದೀವಿ. ಅಲ್ಲಿ ತಿಂದ್ವಿ, ಅಲ್ಲಿ ತಿಂದು ಮತ್ತೆ ಇಲ್ಲಿ ತಿಂತೀವಿ. ಇಲ್ಲಿ ಒಂದು ಬಿರಿಯಾನಿ ತೊಗೊತೀವಿ, ಇಬ್ಬರು ಶೇರ್ ಮಾಡ್ಕೊತೀವಿ. ಅದೇ ನೆಕ್ಸ್ಟ್ ಟೈಮು ಆನಂದಕ್ಕೆ ಬರಬೇಡಿ, ಮಣೀಸ್ಗೆ ಹೋಗಿ. ಜನ ಜಾಸ್ತಿ ಇದ್ರೂ ಪರವಾಗಿಲ್ಲ, ನಿಜವಾಗ್ಲೂ ಆನಂದ್ ಚೆನ್ನಾಗಿಲ್ಲ. ಬನ್ನಿ ಮಣೀಸಲ್ಲಿ ಸಿಗೋಣ. ನೋಡಿ ಈಗ ತಾನೇ ಮಣೀಸಿಗೆ ಬಂದಿದ್ದೀನಿ. ನೋಡಿ ಕ್ಯೂ ಹೆಂಗಿದೆ, ತುಂಬ ದೊಡ್ಡದಾಗಿ ಮಾಡೋರೆ. ಫಸ್ಟ್ ಇದೊಂದೇ ಇದ್ದಿದ್ದು, ಇದೆಲ್ಲ ಏನು ಶೆಡ್ ಗಿಡ್ ಏನೂ ಇರಲಿಲ್ಲ. ಈಗ ಫುಲ್ಲು ದೊಡ್ಡದಾಗೆ ಕೂತ್ಕೊಂಡು ತಿನ್ನೋದಕ್ಕೆಲ್ಲ ಜನಕ್ಕೆ ಆಗಲಿ ಅಂದ್ಬಿಟ್ಟು ಮಾಡೋರೆ. ಸೊ ಈಗ ಮಣೀಸಲ್ಲಿ ಬಿರಿಯಾನಿ ತಿಂದ್ವಿ. ಬಿರಿಯಾನಿ ಆ್ಯಕ್ಚುಲಿ ನಿಜ ಫ್ರ್ಯಾಂಕಾಗಿ ನಿಮ್ಗೆ ಆನೆಸ್ಟಾಗಿ ಹೇಳ್ಬೇಕಂದ್ರೆ, ನನ್ನ ಸಜೆಷನ್ ಹೇಳ್ಬೇಕಂದ್ರೆ ಹೊಸಕೋಟೆಗೆ ಬರಲೇಬೇಡ್ರಿ. ನನಗೆ ಆವಾಗ ಓವರ್ ರೇಟೆಡ್ ಅಂತೆಲ್ಲ ಅನಿಸ್ಲಿಲ್ಲ, ಬಟ್ ಈಗ ತುಂಬ ನನಗೆ ಮಣೀಸ್ ಬಿರಿಯಾನಿ, ಆನಂದ್ ಬಿರಿಯಾನಿ ಎರಡು ತಿಂದ ಮೇಲೆ ಓವರ್ ರೇಟೆಡ್ ಅನಿಸ್ತು.
ಸೊ ಇವಾಗ ಎರಡ್ರ ಮಧ್ಯನೂ ಕಂಪ್ಯಾರಿಸನ್ ಮಾಡಬೇಕಂದ್ರೆ ರೈಸ್ ಟೇಸ್ಟು ಎರಡೂ ಚೆನ್ನಾಗಿರಲಿಲ್ಲ. ಪೀಸ್ ಕ್ವಾಲಿಟಿ ಕಂಪೇರ್ ಮಾಡಬೇಕು ಅಂದರೆ ಮಣೀಸ್ ಪೀಸ್ ಕ್ವಾಲಿಟಿ ಚೆನ್ನಾಗಿತ್ತು. ಸೊ ಒಂದು ವೇಳೆ ಹೊಸಕೋಟೆಗೆ ಬರಲೇಬೇಕು ತಿನ್ನಲೇಬೇಕು ಅಂದರೆ ಮಣೀಸಿಗೆ ಬನ್ನಿ. ಇಲ್ಲ ಹೊಸಕೋಟೆ ಲೈಕ್ ನನ್ನ ಸಜೆಷನ್ ತೊಗೊತೀನಿ ಅಂದರೆ ಹೊಸಕೋಟೆಗೆ ಬರಲೇಬೇಡ್ರಿ. ಬೆಂಗಳೂರಲ್ಲಿ ಮಲ್ಲಿಕಾ ಅಂತ ಒಂದಿದೆ, ಮಲ್ಲಿಕಾ ಬಿರಿಯಾನಿಗೆ ಬನ್ನಿ, ಚೆನ್ನಾಗಿದೆ. ಅಲ್ಲಿ ಆರಾಮಾಗಿ ತಿನ್ಕೊಂಡು ಆರಾಮಾಗಿ ಹೋಗಿ, ತುಂಬ ಡಿಸ್ಟೆನ್ಸು ಅನ್ಸಲ್ಲ, ಆರಾಮಾಗಿ ತಿಂದುಬಿಟ್ಟು ಆರಾಮಾಗಿ ಹೋಗ್ಬೋದು. ಸೊ ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಿಮ್ಗೊಂದು ಡೌಟ್ ಇರ್ಬೋದು. ಸೊ ಬಿರಿಯಾನಿ ತಿಂದ್ಕೊಂಡು ಇಲ್ಲಿಂದ ಅವಲೇ ಬೆಟ್ಟ ಅಂತ ಕೋಲಾರ ಹತ್ರ ಬರುತ್ತೆ. ಹೊಸಕೋಟೆ ಮಣೀಸ್ ದಮ್ ಬಿರಿಯಾನಿಯಿಂದ 80 ಕಿಲೋಮೀಟ್ರು. ಆ ಕಡೆಗೆ ಹೋಗ್ತಾ ಇದ್ದೀವಿ. ರೋಡ್ ತುಂಬ ಚೆನ್ನಾಗಿದೆ. ಸೊ ಹೆಂಗೂ ಬಂದಿದ್ದೀವಿ, ಅದಾದರೂ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು. ಬಿರಿಯಾನಿ ಹೆಂಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ, ಅದಕ್ಕಾದರೂ ಬಂದಂಗೆ ಆಗಲಿ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಇವಾಗ ಬನ್ನಿ ಹಂಗೆ ನೋಡಿಸ್ತೀನಿ ಹೆಂಗೆ ಏನು ಹೆಂಗಿದೆ ಅವಳೆ ಬೆಟ್ಟ ಅಂತೆಲ್ಲ ನೋಡೋಣ ಬನ್ನಿ.